ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿ ಹಗಲು ರಾತ್ರಿ ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ? ಯಾರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಯಾವ ಒಂದು ಕಾಲ್ ಅಥವಾ ಮೆಸೇಜ್ಗೋಸ್ಕರ ಅಥವಾ ಯಾವ ವ್ಯಕ್ತಿ ನಿಮ್ಮ ಜೊತೆ ಬಂದು ಮಾತನಾಡಬೇಕು, ಅವ್ರು ನಿಮ್ಮನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸ್ಬೇಕು ಅಂತ ನೆನ್ಪು ಮಾಡ್ಕೊಳ್ತಾ ಇದ್ದೀರಾ? ಆ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು, ಅವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ನೋಡುವ. ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು, ಇಲ್ಲಿ ನೀವು ಸಪರೇಷನಲ್ಲಿ ಇರ್ಬೋದು, ಬ್ರೇಕಪ್ ಆಗಿರ್ಬೋದು, ಅಥವಾ ಆ ವ್ಯಕ್ತಿ ಮುಂಚೆ ಇದ್ದ ಥರ ಇಲ್ಲದೇ ಇರ್ಬೋದು. ಆ ವ್ಯಕ್ತಿಯಲ್ಲಿ ಏನಾದರೂ ಒಂದು ಚೇಂಜಸ್ ಆಗಿದೆಯಾ ಅಥವಾ ನಾವೊಂದು ಬದಲಾವಣೆಯನ್ನು ನೋಡಬಹುದಾ? ಅದು ನಿಮ್ಮ ಪ್ರೇಮಿ ಇರ್ಬೋದು, ನಿಮ್ಮ ಹುಡುಗ ಇರ್ಬೋದು, ನಿಮ್ಮ ಹುಡುಗಿ ಇರ್ಬೋದು, ನಿಮ್ಮ ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು. ಕರೆಂಟ್ ಸಿಚುವೇಷನಲ್ಲಿ ಆ ವ್ಯಕ್ತಿ ಏನು ಅಂದ್ಕೊಳ್ತಾ ಇದ್ದಾರೆ ಈ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ಬಗ್ಗೆ ಅಂತ ನೋಡುವ. ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಇಲ್ಲಿ ನೋಡಿ, ನಿಮ್ಮ ವ್ಯಕ್ತಿ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡುವವರು. ಏನೇ ಒಂದು ಅವರ ಮನಸ್ಸಿನಲ್ಲಿ ಅಂದುಕೊಂಡ್ರು ನೋಡು ಆಗುವ ತನಕ ಅವರು ಬಿಡಲ್ಲ. ಇಲ್ಲಿ ಸ್ವಲ್ಪ ಆ ವ್ಯಕ್ತಿ ಎಮೋಷ್ನಲ್ ಆಗಿದ್ದಾರೆ. ಇಲ್ಲಿ ಏನೋ ಒಂದು ಅವ್ರಿಗೆ ಲೈಫಲ್ಲಿ ಮನಿ ರಿಲೇಟೆಡ್ ಇರ್ಬೋದು, ಜಾಬ್ ಅಥವಾ ಬಿಸ್ನೆಸ್ ರಿಲೇಟೆಡ್, ಕೆಲವರಿಗೆ ಇಲ್ಲಿ ಫ್ಯಾಮಿಲಿ ರಿಲೇಟೆಡ್ ಸಮಸ್ಯೆಗಳು ಕಾಣಿಸ್ತಾ ಉಂಟು. ಕಮಿಟ್ಮೆಂಟ್ ಕೊಡ್ತಾರೆ, ಬಟ್ ಇವಾಗ ಸದ್ಯಕ್ಕಂತೂ ಇಲ್ಲಿ ಕಾಣ್ತಾ ಇಲ್ಲ. ಸ್ವಲ್ಪ ಡಿಲೇ ಆಗುತ್ತೆ. ಇಲ್ಲಿ ಒಂದು ನಿಮ್ಮಿಬ್ಬರ ಮಧ್ಯೆ ಒಂದು ಕ್ಲಿಯರ್ ಕಟ್ಟಾಗಿ ಕಮ್ಯುನಿಕೇಷನ್ ಆಗಬೇಕು. ಇಬ್ಬರು ಕೂಡ ಮೀಟಾಗಿ ಒಂದು ಮಾತುಕತೆ ಮಾಡಿದರೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪು ಸರಿ ಹೋಗುತ್ತೆ. ಅಂದರೆ ಇಲ್ಲಿ ಕೆಲವರಿಗೆ ಬ್ರೇಕಪ್ ಆಗಿದೆ, ಸಪ್ರೇಷನಲ್ಲಿದ್ದೀರಾ, ತುಂಬ ನೊಂದ್ಕೊಳ್ತಾ ಇದ್ದೀರಾ. ನೀವು ಒಂದು ಕಡೆ ನೊಂದ್ಕೊಳ್ತಾ ಇದ್ದೀರಾ, ಆ ಕಡೆಯಿಂದ ನಿಮ್ಮ ವ್ಯಕ್ತಿ ಕೂಡ ನೊಂದ್ಕೊಳ್ತಾ ಇದ್ದಾರೆ. ಸೊ ಆ ವ್ಯಕ್ತಿಗೂ ಏನೇ ಒಂದು ಸ್ಟೆಪ್ಪನ್ನು ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಿಮ್ಮನ್ನು ನೋಡಿ ನೀವು ಫುಲ್ ಅಪ್ಸೆಟ್ ಆಗಿದ್ದೀರಾ, ಹೌದಲ್ವಾ ಹೇಳಿ? ಸೊ ಏನಾಗೋದು, ಏನು ಲೈಫು, ಆ ಥರ ಆಲೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಮ ನೋವೇನು ಅಂತ ಯಾರಿಗೂ ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋದು ನಿಮ್ಮ ಪ್ರಶ್ನೆ, ಹೌದಾ ಅಲ್ವಾ? ನಿಮ್ಮ ನೋವು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ಅರ್ಥ ಆಗಬೇಕು? ನಿಮ್ಮ ನೋವೇನು ಅಂತ ನಿಮಗೆ ಗೊತ್ತುಂಟು, ನಿಮ್ಮ ವ್ಯಕ್ತಿಗೇನೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಿಮ್ಮ ಮನೆಯವರಿಗೂ ಗೊತ್ತಾಗ್ತಾ ಇಲ್ಲ. ಏನಕ್ಕಂದ್ರೆ ನೀವು ಪ್ರೀತಿ ಮಾಡಿದ್ದೀರಾ, ನಿಮ್ಮ ವ್ಯಕ್ತಿಯನ್ನು ನೀವು ಇಷ್ಟಪಡ್ತಿದ್ದೀರಿ. ಸೊ ಇದರ ಲಾಭ ಇರ್ಬೋದು, ನಷ್ಟ ಇರ್ಬೋದು, ಅದು ನಿಮಗೆ ಮಾತ್ರ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ಬೇರೆಯವರು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನನ್ಕೊಳ್ಳೋದಕ್ಕಿಂತ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಏನಕ್ಕಂದ್ರೆ ಜೀವನ ಅನ್ನೋದು ತುಂಬ ದೊಡ್ಡದು. ಇವತ್ತು ನಾವು ಇದ್ದೇವಾ, ಒಂದು ದಿವಸ ನಮಗೆ ಎಷ್ಟರಾಗಿ ಸಿಕ್ಕಿದೆಯಾ, ಸಂತೋಷ ಪಡುವ, ದುಃಖ ಪಡುವುದು ಬೇಡ, ಕಣ್ಣೀರು ಹಾಕೋದು ಬೇಡ. ಅಂದರೆ ಇಲ್ಲಿ ನಿಮ್ಮ ವ್ಯಕ್ತಿ ಸ್ವಲ್ಪ ಬರೋದು ಕೆಲವರಿಗೆ ಇಲ್ಲಿ ತುಂಬ ಡಿಲೇ ಆಗುತ್ತೆ ಅವರು ಬರೋದು. ಸೊ ಹಾಗಾಗಿ ನೀವು ತಾಳ್ಮೆಯಿಂದ ಇರಬೇಕು. ಆ ವ್ಯಕ್ತಿ ಬೇಕು ಅಂದರೆ ನಿಮಗೆ ಇಲ್ಲಿ ಸಾಕಷ್ಟು ಅಪಾರ್ಚುನಿಟೀಸ್ಗಳು ಅಥವಾ ಬೇರೆ ಪ್ರಪೋಸಲ್ ಬರ್ತಾ ಉಂಟು, ಬಟ್ ನೀವೇನು ಮಾಡ್ತಾ ಇದ್ದೀರಾ? ಸೊ ನಿಮ್ಮ ವ್ಯಕ್ತಿಯೇ ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ನೀವು ನಿಮ್ಮ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ. ಏನು ನಿಮ್ಮ ಜಾಬ್ ಇರ್ಬೋದು, ಸ್ಟಡೀಸ್ ಇರ್ಬೋದು, ನೀವೇನು ಮಾಡ್ತಾ ಇದ್ರ ಅದ್ರ ಮೇಲೆ ಫೋಕಸ್ ಮಾಡಿ. ಬಾಯ್ ಬಿಟ್ಟವ್ರು ಯಾವುದನ್ನು ಕೂಡ ಹೇಳಿಲ್ಲ ನಿಮ್ಮ ಜೊತೆ ಇಷ್ಟ ತನಕ. ಸೊ ಯಾವಾಗ ಮ್ಯಾರೇಜ್ ಆಗುವಾಗ ಕಮಿಟ್ಮೆಂಟ್ ಅದ್ರ ಬಗ್ಗೆ ಏನು ಹೇಳಿಲ್ಲ ಅವರು ನಿಮ್ಮ ಜೊತೆ ಮಾತನಾಡುವಾಗಲೂ. ಈಗ ಕೆಲವರು ನೋ ಕಾಂಟೆಂಟ್ ಸಿಚುವೇಷನಲ್ಲಿದ್ದಾರೆ. ಈಗಲೂ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ನೀವಂದರೆ ಇಷ್ಟ. ಅಂದರೆ ಒಂದು ಏನೇ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳುವಷ್ಟು ಆ ವ್ಯಕ್ತಿ ಇವಾಗ ಅಂದರೆ ರೆಡಿ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನೀವು ದುಃಖ ಪಡೋದಕ್ಕಿಂತ ನೀವು ಕಣ್ಣೀರು ಹಾಕೋದು, ಊಟ ಮಾಡದೆ ನಿದ್ದೆ ಮಾಡದೆ ಅವರನ್ನೇ ಆಲೋಚನೆ ಮಾಡ್ಕೊಂಡಿರೋದು. ಸೊ ಎಲ್ಲ ಒಂದು ಕಡೆ ಇದು ನೆಗೆಟಿವ್ ಎನರ್ಜಿ ನೀವೇ ಕ್ರಿಯೇಟ್ ಮಾಡಿದಾಗೆ ಆಗುತ್ತೆ ಇಲ್ಲಿ. ಹಾಗಾಗಿ ಇಲ್ಲಿ ತುಂಬ ಅವರೇನಂದ್ರೆ ಅವ್ರ ಲೈಫ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾರೆ, ಹಣ ಸಂಪಾದನೆ ಮಾಡ್ತಾ ಇದ್ದಾರೆ, ಅವರ ಲೈಫ್ ಬಗ್ಗೆ ತುಂಬ ಕೇರ್ ಮಾಡ್ತಾ ಇದ್ದಾರೆ. ಬಟ್ ನೀವು ಹಂಗಲ್ಲ. ಸೊ ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಆ್ಯಕ್ಚುಲಿ ಇಲ್ಲಿ ನೀವೇನು ಅಂದರೆ
ಸೊ ಮನೆಯಲ್ಲಿಟ್ಟರು ನಿಮ್ಮ ಮನಸ್ಸೆಲ್ಲ ಆ ವ್ಯಕ್ತಿಯ ಜೊತೆನೇ ಇರುತ್ತೆ. ಸೊ ತುಂಬ ಡಲ್ ಆಗಿರ್ತೀರ. ಫ್ರೆಂಡ್ಸ್ ಜೊತೆ ಇದ್ರೂ ಖುಷಿಯಾಗಿರಲ್ಲ ನೀವು. ಇಲ್ಲಿ ಯಾವುದೂ ಬೇಡ, ನನಗೆ ನನ್ನ ವ್ಯಕ್ತಿ ಇದ್ದರೆ ಸಾಕು ಅನ್ನುವ ನಿರ್ಧಾರ ನಿಮ್ಮದು. ಬಟ್ ಆ ವ್ಯಕ್ತಿ ಬರಬೇಕು ಅಲ್ಲ, ಅವ್ರಿಗೊಂದು ಒಂದೊಂದು ಮನಸ್ಸು ಬರಬೇಕು, ನೀವು ಇದ್ದಲ್ಲಿಗೆ ಬರಬೇಕು ಅಂತ. ಸೊ ಇದು ಸುಮ್ಮನೆ ಆಗಲ್ಲ ಯಾವುದು ಕೂಡ. ಹಾಗಾಗಿ ಆದಷ್ಟು ನೀವು ಇಲ್ಲಿ ಒಂದು ಸೆಲ್ಫ್ ಲವ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಹಾಗೆಯೇ ಇಲ್ಲಿ ಒಂದು ಎನರ್ಜಿ ಬ್ಯಾಲೆನ್ಸ್ ಆಗಬೇಕು. ಹಾಗಾಗಿ ಅತಿಯಾಗಿ ಕಣ್ಣೀರು ಹಾಕೋದು, ಅತಿಯಾಗಿ ಆ ವ್ಯಕ್ತಿಯನ್ನು ಮಿಸ್ ಮಾಡಿಕೊಳ್ಳುವ ಥರ ಅದನ್ನೇ ಆಲೋಚನೆ ಮಾಡ್ತಾಯಿದ್ರೆ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಲ್ಲ. ಏನು ಇವಾಗ ಸದ್ಯದ ಮಟ್ಟಿಗೆ ಯಾವುದೇ ಒಂದು ಡೆಸಿಷನ್ ತಪ್ಪಾಗಿ ತಗೊಳ್ಬೇಡಿ. ಸ್ವಲ್ಪ ವೇಟ್ ಮಾಡಿ, ತಾಳ್ಮೆಯಿಂದ ಇರಿ. ಅರ್ಜೆಂಟ್ ಆಗಲಿ, ಈಗಲೇ ಆಗಬೇಕು, ಆಗಲೇ ಆಗಬೇಕು. ಸೊ ವೇಟ್ ಮಾಡೋದಾದರೆ ಮಾಡಿ. ಇಲ್ಲಾಂದರೆ ನಿಮಗೆ ಇಲ್ಲಿ ಒಂದು ಹೊಸದಾಗಿ ಒಂದು ಪ್ರಪೋಸಲ್ ಬರುವಂಥದ್ದು ಅಥವಾ ಹೊಸದಾಗಿ ನಿಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ ಆಗೋದ್ರಲ್ಲಿ ಉಂಟು. ಸೊ ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಮತ್ತೊಂದು ಇಲ್ಲಿ ಮೇಯ್ನ್ ಆಗಿ ಅಂದರೆ ಸೊ ಒಂದು ಮಾತುಕತೆ ಆಗಬೇಕು ನಿಮ್ಮ ಮಧ್ಯೆ. ಇವಾಗ ಕೆಲವರು ಇಲ್ಲಿ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ. ನೀವೀಗ ಸಿಟ್ಟಿನಲ್ಲಿ ಮೀನಿ ಅವರ ನಂಬರ್ ಅವರು ಬ್ಲಾಕ್ ಮಾಡಿದ್ದಾರೆ, ನಾನು ಕೂಡ ಬ್ಲಾಕ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ. ಏನಕ್ಕಂದರೆ ಆ ವ್ಯಕ್ತಿಯಿಂದ ಒಂದು ಕಾಲ್ ಅಥವಾ ಮೆಸೇಜಸ್ ಬರುತ್ತೆ. ಸೊ ಇಲ್ಲಿ ಒಂದು ಆವಾಗ ಸರಿಯಾಗಿ ಮಾತನಾಡಿ, ಜಗಳ ಮಾಡಲಿಕ್ಕೆ ಹೋಗಬೇಡಿ. ಏನಕ್ಕೆ ಹಿಂಗಾಯಿತು ಹಾಗೆ ಅಂತ. ಸೊ ನೆಕ್ಸ್ಟ್ ಏನು ನಿಮ್ಮ ಲೈಫಲ್ಲಿ ಆಗಬೇಕು ಅದರ ಮೇಲೆ ಫೋಕಸ್ ಮಾಡಿ. ಸುಮ್ಮನೆ ಯಾವುದೇ ಒಂದು ಹಳೆಯ ವಿಷಯಗಳನ್ನು ಇಲ್ಲಿ ಮಾತನಾಡುವಂತಹ ಪ್ರಯತ್ನವನ್ನು ಮಾಡಬೇಡಿ. ಎಲ್ಲನೂ ಒಂದು ರೀಕನೆಕ್ಟ್ ಆಗುತ್ತೆ, ಎಲ್ಲನೂ ಒಂದು ಸರಿ ಹೋಗುತ್ತೆ ಡಿವೈನ್ ಟೈಮಲ್ಲಿ. ಚಿಂತೆ ಮಾಡಬೇಡಿ.